ವೋಟ್ ಹಾಕಿಸಿ ನಡೆಸ್ತಾರೆ. ವೋಟ್ ಹಾಕಿಸಿ ನಡೆಸ್ತಾರೆ. ವೋಟ್ ಹಾಕಿಸಿ ನಡೆಸ್ತಾರೆ. ವೋಟ್ ನಡೆಸ್ತಾರೆ. ಕಳೆದ ಕೆಲವು ಚುನಾವಣೆಗಳಿಂದ ಅಸ್ಸಾಂನ ರಾಜಕೀಯದಲ್ಲಿ 3ನೇ ಸ್ಥಾನದಲ್ಲಿರುವ ಪಕ್ಷವೆಂದರೆ ಅದು AIUDF. ನಮ್ಮೊಂದಿಗೆ ಅವರ ಸುಪ್ರೀಮೋ ಬದ್ರುದ್ದೀನ್ ಅಜ್ಮಲ್ ಸಾಹೇಬರು ಇದ್ದಾರೆ. ಅಜ್ಮಲ್ ಸಾಹೇಬ್ರೆ, ಈ ಬಾರಿಯ ಚುನಾವಣೆ ಹಿಂದಿನ ಚುನಾವಣೆಗಳಿಗಿಂತ ಹೇಗೆ ಭಿನ್ನವಾಗಿದೆ? ನೋಡಿ, ಪ್ರತಿಯೊಂದು ಚುನಾವಣೆಯೂ ಹಿಂದಿನ ಚುನಾವಣೆಗಿಂತ ಭಿನ್ನವಾಗಿರುತ್ತದೆ. ಚುನಾವಣೆಯಲ್ಲಿ ಹೊಸ ಹೊಸ ಮುಖಗಳು ಅಭ್ಯರ್ಥಿಗಳಾಗಿರುತ್ತಾರೆ. ಕೆಲವರು ಹೊಸಬರಿರ್ತಾರೆ, ಕೆಲವರು ಹಳಬರಿರ್ತಾರೆ. ಚುನಾವಣೆಯಲ್ಲಿ ಹೊಸ ಹೊಸ ಮುದ್ದೆಗಳು ಮುನ್ನೆಲೆಗೆ ಬರುತ್ತವೆ. ಹೊಸ ಹೊಸ ಇಶ್ಯೂಗಳು ಮುನ್ನೆಲೆಗೆ ಬರುತ್ತವೆ. ಪ್ರತಿಯೊಂದು ಹಳೆಯ ಪಕ್ಷವು ಅಧಿಕಾರಕ್ಕೆ ಬರಲು ಪ್ರಯತ್ನಿಸುತ್ತದೆ. ಹಳಬರನ್ನ ಸೋಲಿಸುವ ಪ್ರಯತ್ನ ನಡೆಯುತ್ತದೆ. ಹೊಸಬರು ಗೆದ್ದು ಬರುವ ಪ್ರಯತ್ನ ನಡೆಯುತ್ತದೆ. ಆದ್ದರಿಂದ ಚುನಾವಣೆ ಒಂದೇ ರೀತಿಯಾಗಿಲ್ಲ. ಪ್ರತಿ ಬಾರಿಯೂ ಚುನಾವಣೆ ಹೊಸ ಸವಾಲನ್ನು ತರುತ್ತದೆ ಮತ್ತು ಚುನಾವಣೆಯ ಫಲಿತಾಂಶಗಳು ಕೂಡ ಸ್ವಲ್ಪ ಭಿನ್ನವಾಗಿರುತ್ತವೆ. ಜನರಿಗೆ ಆ ಚುನಾವಣೆಯಿಂದ ಕೆಲವು ನಿರೀಕ್ಷೆಗಳು ಭಿನ್ನವಾಗಿರುತ್ತವೆ. ಕಾಂಗ್ರೆಸ್ ಜೊತೆ ಈ ಬಾರಿ ಮೈತ್ರಿ ಇಲ್ಲದಿರುವುದು ನಿಮಗೆ ಎಷ್ಟು ದೊಡ್ಡ ಹಿನ್ನಡೆಯಾಗಿದೆ? ನೋಡಿ, ಕಾಂಗ್ರೆಸ್ ನಮ್ಮ ಜೊತೆ ಮಾಡಲಿಲ್ಲ. ಬಿಜೆಪಿಯೊಳಗೆ ಕಾಂಗ್ರೆಸ್ ತನ್ನ 9 ದೊಡ್ಡ ದೊಡ್ಡ ದಿಗ್ಗಜರನ್ನ ಕಳುಹಿಸಿತು. ನಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳಲಿಲ್ಲ. ಆದರೂ ಕಾಂಗ್ರೆಸ್ ಇದನ್ನು ಬಯಸುತ್ತದೆ. ಅಖಿಲ್ ಗೊಗೊಯ್ ಸಾಹೇಬ್ರಿದ್ದಾರೆ. ಅವರ ಬಳಿ ಒಂದೇ ಒಂದು MLA ಇದೆ. ಲುರಿನ್ ಜ್ಯೋತಿಯವರ ಬಳಿ ಒಬ್ಬರೂ MLA ಇಲ್ಲ. ಅದರ ನಂತರ CPI CPM ಬಳಿ ಒಂದೇ ಒಂದು MLA ಇದೆ. ಹಾಗಾಗಿ ಕಾಂಗ್ರೆಸ್ +2. ಈವರೆಗಿನ ಮಹಾಮೈತ್ರಿ ಅಂದರೆ ಕಾಂಗ್ರೆಸ್ +2. ಅದರಿಂದ ಅವರು ಹೇಗೆ ಗೆದ್ದು ಬರ್ತಾರೆ, ಹೇಗೆ ಮಂತ್ರಿಮಂಡಲ ರಚಿಸ್ತಾರೆ ಕೇಳಿದ್ದೇನೆ. ಗೌರವ್ ಗೊಗೊಯ್ ಸಾಹೇಬ್ರು ಮತ್ತು ಕಾಂಗ್ರೆಸ್ ನಾಯಕರು ಹೊಸ ಬಟ್ಟೆ ಹೊಲಿಸಿಕೊಂಡು ತಯಾರಾಗಿದ್ದಾರೆ. ಮುಖ್ಯಮಂತ್ರಿ ಆಗುತ್ತಾರೆ, ಖಾತೆಗಳನ್ನು ಹಂಚಿಕೊಂಡಿದ್ದಾರೆ. ಇವರು ಶಿಕ್ಷಣ ಸಚಿವರಾಗ್ತಾರೆ, ಇವರು ಕಂದಾಯ ಸಚಿವರಾಗ್ತಾರೆ. ಇದಾಗತ್ತೆ. ಅರೆ, ಏನಾದ್ರೂ ಆದ್ರೆ ತಾನೇ ಆಗೋದು. ಅಸ್ಸಾಮಿ ಪ್ರದೇಶದ ಟೀ ಗಾರ್ಡನ್ಗಳಲ್ಲಿ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಇತ್ತು. ಕಾಂಗ್ರೆಸ್ ಹೀಗೆ ಹೇಳುತ್ತಿತ್ತು: ಅಲಿ ಮತ್ತು ಕುಲಿ ನಮ್ಮ 2 ಜೇಬಿನಲ್ಲಿ ಇರುವವರೆಗೂ ನಾವು ಗೆಲ್ಲುತ್ತೇವೆ. ನಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಹಾಗಾಗಿ ಅಲಿಯೂ ಹೋದ, ಕುಲಿಯೂ ಹೋದ. ಈ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ಮುಸ್ಲಿಂ ಪಕ್ಷ, ಮುಸ್ಲಿಂ ಲೀಗ್ ಆಗಿಬಿಟ್ಟಿದೆ. ಕೇವಲ ಮುಸ್ಲಿಂ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಿಲ್ಲಿಸಿತು. ನೀವೆಲ್ಲರೂ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿರುವುದರಿಂದ ಬಿಜೆಪಿಗೆ ದೊಡ್ಡ ಅನುಕೂಲವಾಗಿದೆ ಎಂದು ನಿಮಗೆ ಅನಿಸುತ್ತದೆಯೇ? ನಾವು ಪದೇ ಹೇಳುತ್ತಿದ್ದೇವೆ. 6 ತಿಂಗಳಿಂದ ನಾನು ಇದನ್ನು ಹೇಳುತ್ತಿದ್ದೇನೆ. 6 ತಿಂಗಳಲ್ಲಿ ಇಲ್ಲದಿದ್ದರೂ ಕನಿಷ್ಠ 100 ಬಾರಿ ನಾನು ಹೇಳಿದ್ದೇನೆ. ಆದರೆ ಅವರು ಕೇಳುವುದಿಲ್ಲ. ಯಾಕೆಂದ್ರೆ ಈಗ ನಾಯಕತ್ವವು ಹೇಮಂತ ಬಿಸ್ವಾ ಶರ್ಮಾ ಅವರ ಜೇಬಿನಲ್ಲಿ ಮಾರಾಟವಾಗಿದೆ. ಅವರು ಬರಲೇ ಇಚ್ಛಿಸುವುದಿಲ್ಲ, ಕೊಟ್ಟುಬಿಡಲು ಬಯಸ್ತಾರೆ. ಅವರು ಕೊಟ್ಟುಬಿಟ್ರು. ಈಗ ಅಸ್ಸಾಮಿ ಪ್ರದೇಶದಲ್ಲಿ ಕಾಂಗ್ರೆಸ್ 1 ಸೀಟನ್ನೂ ಕೊಡಲಿಲ್ಲ. ಅಖಿಲ್ ಗೊಗೊಯ್ ಅವರಿಗೆ 13 ಸೀಟುಗಳನ್ನು ನೀಡಿದರು. ಅದರಲ್ಲಿ 2 ಅಥವಾ 3 ಅಲ್ಪಸಂಖ್ಯಾತರ ಸೀಟುಗಳನ್ನು ನೀಡಿದರು. ಯಾಕೆಂದ್ರೆ ಅಲ್ಪಸಂಖ್ಯಾತ ಪ್ರದೇಶದಲ್ಲಿಯೂ ಕಾಂಗ್ರೆಸ್ಗೆ ಭರವಸೆ ಉಳಿದಿಲ್ಲ. ಕಾಂಗ್ರೆಸ್ ಎಲ್ಲವನ್ನೂ ಸೇರಿಸಿದರೂ ಅಲ್ಪಸಂಖ್ಯಾತ ಪ್ರದೇಶದಲ್ಲಿ 10-12 ಸೀಟುಗಳು ಸಿಗುತ್ತವೆ ಎಂದು ನನಗೆ ಅನಿಸುವುದಿಲ್ಲ. ಅಲ್ಪಸಂಖ್ಯಾತ ಪ್ರದೇಶದಲ್ಲಿ ಆ ಮಾತೇ ಇಲ್ಲ. ಒಟ್ಟಾರೆಯಾಗಿ ನಮ್ಮ ವಿಶ್ಲೇಷಣೆಯ ಪ್ರಕಾರ ಕಾಂಗ್ರೆಸ್ 20 ಕೂಡ ದಾಟುವುದಿಲ್ಲ. ನಾನು ಹೇಳುವುದೇನೆಂದರೆ, ನೀವು ಕಾಂಗ್ರೆಸ್ ಜೊತೆ ಹೋರಾಡುತ್ತಿದ್ದೀರಾ ಅಥವಾ ಬಿಜೆಪಿ ಜೊತೆ ಹೋರಾಡುತ್ತಿದ್ದೀರಾ? ನಾವು ಬಿಜೆಪಿ ಜೊತೆ ಹೋರಾಡುತ್ತಿದ್ದೇವೆ. ನಾವು ಇದನ್ನೇ ಹೇಳುತ್ತೇವೆ: ಕಾಂಗ್ರೆಸ್ನವರೇ ಬನ್ನಿ, ಬಿಜೆಪಿ ಜೊತೆ ಹೋರಾಡಿ. ಆದರೆ ಕಾಂಗ್ರೆಸ್ನ ಯಾವುದೇ ತಂತ್ರಗಾರಿಕೆ ಇದೆ ಎಂದು ಅನಿಸುತ್ತಿಲ್ಲ. ಆ ಬಿಜೆಪಿಯವರು ನಮಗೆ ಬದನಾಮ್ ಮಾಡ್ತಾರೆ. ನೀವು ಬಿಜೆಪಿಯ ಬಿ ಟೀಮ್ ಎಂದು. ನಾವು ಬಿಜೆಪಿಯ ಬಿ ಟೀಮ್. ನಾನ್ ಹೇಳ್ತೇನೆ, ನೀವು ಬಿಜೆಪಿಯ ಎ ಟೀಮ್. ಮತ್ತು ನನ್ನ ವಾದವೇನೆಂದರೆ, ನಮ್ಮ ಒಬ್ಬನೇ ವ್ಯಕ್ತಿ ಹೋಗಿದ್ದು, ಆತಾನೂ ಎಜಿಪಿಗೆ ಹೋದ, ಬಿಜೆಪಿಗೆ ಅಲ್ಲ. ನಾನು ಸ್ಪಷ್ಟಪಡಿಸಬಯಸುತ್ತೇನೆ. ಮತ್ತು ಕಾಂಗ್ರೆಸ್ನ 9 ಮಂದಿ ದೊಡ್ಡ ನಾಯಕರು ಬಿಜೆಪಿಗೆ ಹೋಗಿದ್ದಾರೆ. ಹಾಗಾದರೆ ಯಾರು ಬಿಜೆಪಿಯ ಬಿ ಟೀಮ್ ಆದರು? ಸರ್, ನೀವು ಹೇಳಿದಿರಿ ಕುಲಿ ಮತ್ತು ಅಲಿ ಕಾಂಗ್ರೆಸ್ನ ಮುಖ್ಯ ಬೆಂಬಲದ ನೆಲೆಯಾಗಿತ್ತು ಎಂದು. ಆದರೆ ಬಿಜೆಪಿ ಮತ್ತು ಹೇಮಂತ ಬಿಸ್ವಾ ಶರ್ಮಾ ಅವರು ಅಲಿಯನ್ನು ಎಲ್ಲೋ ಒಂದು ಕಡೆ ಅಪ್ರಸ್ತುತಗೊಳಿಸಿದ್ದಾರೆ ಎಂದು ನಿಮಗನಿಸುವುದಿಲ್ಲವೇ? ಹಾಗೇನಿಲ್ಲ. ಇಂದು ಅಲಿ ಅಪ್ರಸ್ತುತ ಅಲ್ಲ. ಅಲಿಗೆ ಎಷ್ಟು ಬೇಡಿಕೆ ಇದೆ ಎಂದರೆ, ಕಾಂಗ್ರೆಸ್ ಕೂಡ ಅಲ್ಲಿಂದಲೇ ಸ್ಪರ್ಧಿಸಲು ಬಯಸುತ್ತದೆ. ಅಖಿಲ್ ಗೊಗೊಯ್ ಕೂಡ ಅಲ್ಲಿಂದಲೇ ಸ್ಪರ್ಧಿಸಲು ಬಯಸುತ್ತಾನೆ. ಲುರಿನ್ ಜ್ಯೋತಿ ಕೂಡ ಅಲ್ಲಿಂದ ಸ್ಪರ್ಧಿಸಲು ಬಯಸುತ್ತಾನೆ. ಮತ್ತು ಅದು ಮೊದಲಿನಿಂದಲೂ ನಮ್ಮ ವೋಟ್ ಬ್ಯಾಂಕ್ ಆಗಿತ್ತು, ಅಲ್ಲವೇ? ಹಾಗಾಗಿಯೇ ಆ ಅಪ್ರಸ್ತುತನ ಬೆಲೆ ಎಲ್ಲರಿಗೂ ಹೆಚ್ಚಾಯಿತು. ಆದರೆ ಈ ಹೆಚ್ಚಿದ ಬೆಲೆಯ ಕೋತಿ ನ್ಯಾಯದಲ್ಲಿ ಬಿಜೆಪಿ ಹೊರಬರುತ್ತದೆ. ಇದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿಲ್ಲದಿದ್ರೆ ಕನಿಷ್ಠ 100 ಬಾರಿ ಆದರೂ. ಮತ್ತೊಮ್ಮೆ ಹೇಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಪುನರಾವರ್ತನೆಯಾಗುತ್ತಾರೆ ಎಂದು ನೀವು ಹೇಳುತ್ತಿದ್ದೀರಿ. ನಾನು ಇದನ್ನು ಹೇಳಲು ಬಯಸುತ್ತಿಲ್ಲ. ಕಾಂಗ್ರೆಸ್ನವರಿಗೆ ಈ ಸ್ಥಾನಕ್ಕೆ ಬರುವ ಯೋಗ್ಯತೆಯೇ ಇಲ್ಲ. ಆದರೆ ನಾಳೆ ಕಾಂಗ್ರೆಸ್ ನಮ್ಮನ್ನು ಕರೆಯುವಷ್ಟು ಶ್ರಮ ವಹಿಸಲಿ ಎಂದು ನಾವು ಬಯಸುತ್ತೇವೆ. ನಾವು ಬಿಜೆಪಿ ಜೊತೆ ಹೋಗಲು ಸಾಧ್ಯವಿಲ್ಲ. ನಮ್ಮನ್ನು ಸೇರಿಸಿಕೊಂಡಾದರೂ ಕಾಂಗ್ರೆಸ್ ಸರ್ಕಾರ ರಚಿಸುವುದಾದರೆ ರಚಿಸಲಿ.
ನಾವು ಅವರನ್ನು ಸ್ವಾಗತಿಸುತ್ತೇವೆ ಮತ್ತು ಬೆಂಬಲವನ್ನೂ ನೀಡುತ್ತೇವೆ. ಸರ್, ನಂದೊಂದು ಪ್ರಶ್ನೆ ಇದೆ. ನೀವು ಹೇಳಿದ್ರಿ ಅವರು ಬಿ ಟೀಮ್ ಅಂತ, ಅವರು ಎ ಟೀಮ್ ಅಂತ. ಅವ್ರು ನಿಮ್ಗೆ ಹೇಳ್ತಾರೆ ಅವರು ಬಿ ಟೀಮ್ ಅಂದು. ಈ ದೇಶದಲ್ಲಿ ಬಿಜೆಪಿ ವಿರುದ್ಧ ನೀವು ಎಲ್ಲಾದರೂ ಹೇಳಿಕೆ ಕೊಟ್ಟರೆ ಅಸ್ಸಾಂ ಪೊಲೀಸರು ನಿಮ್ಮ ವಿರುದ್ಧ FIR ಮಾಡ್ತಾರೆ, ಬಂಧಿಸ್ತಾರೆ. ನೀವು ಹೇಮಂತ ಬಿಸ್ವಾ ಶರ್ಮಾ ವಿರುದ್ಧ ಮಾತನಾಡಿದ್ರಿ, ಯಾವುದೇ ಕ್ರಮ ಆಗುವುದಿಲ್ಲ. ಏನಾಯ್ತು? ಕಾಂಗ್ರೆಸ್ನವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. 2-4 ಹೆಸರುಗಳನ್ನು ಹೇಳಿ. ಪ್ರದ್ಯುತ್ ಬೋರ್ದೋಲೋಯವರ MP ಸ್ಥಾನ ಹೋಯಿತು. MLA ಟಿಕೆಟ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಅವರ ವಿರುದ್ಧ ಕೇಸ್ ಹೇಗೆ ಆಗುತ್ತದೆ? ಬಿಜೆಪಿ ಬಂದರೆ ಮತ್ತೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗುತ್ತದೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಯಾಕೆಂದರೆ ಅಮಿತ್ ಶಾಜಿ ಅವರು ಹೇಳಿರುವುದೇನೆಂದರೆ, ಯಾರು ನುಸುಳುಕೋರರಿದ್ದಾರೋ ಅವರನ್ನು ನಾವು ವಾಪಸ್ ಬಾಂಗ್ಲಾದೇಶಕ್ಕೆ ಕಳುಹಿಸ್ತೇವೆ. ಈ ವಿಷಯ ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷವಾಗಿದೆ. ಅವರು ಹೆಚ್ಚು ಯೋಚಿಸಬೇಕು. ಬಿಜೆಪಿಗೆ ಬರಲು ಅವಕಾಶ ಕೊಡಬಾರದು ಎಂದು. ನಾವಂತೂ ಅದರ ವಿರುದ್ಧ ಹೋರಾಡುತ್ತಲೇ ಇದ್ದೇವೆ. ಕಾಂಗ್ರೆಸ್ನವರು 9 ಜನರನ್ನ ಕಳಿಸ್ಬಿಟ್ರು. ಅವರ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಗಾದರೆ ಬಿಜೆಪಿಯನ್ನು ತರಲು ಬಯಸುತ್ತಾರಾ ಅಥವಾ ಇಲ್ಲವಾ? ಅವರು ಬಿಜೆಪಿಯನ್ನು ತರಲು ಬಯಸುತ್ತಾರೆ. ಎಲ್ಲರೂ ಪೇಯ್ಡ್ ಸರ್ವೆಂಟ್ ಆಗಿದ್ದಾರೆ. ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕ ಹೇಮಂತ ಬಿಸ್ವಾ ಶರ್ಮಾ ಅವರ ಪೇಯ್ಡ್ ಸರ್ವೆಂಟ್ ಆಗಿದ್ದಾನೆ. ನಿಮ್ಮಲ್ಲಿ ನನ್ನದೊಂದು ಕೊನೆಯ ಪ್ರಶ್ನೆ ಇದೆ. ಏನೆಂದರೆ, ಈ ಚುನಾವಣೆ ನಿಮಗೆ ಅಳಿವು ಉಳಿವಿನ ಚುನಾವಣೆ ಎಂದು ಅನಿಸುತ್ತದೆಯೇ? ನೋಡಿ, ಕಳೆದ ಬಾರಿ ನಮ್ಮ ಬಳಿ 15 ಇತ್ತು. ಅದನ್ನು ನಾವು 2.5 ವರ್ಷಗಳ ಹಿಂದೆ ತೆಗೆದುಹಾಕಿದ್ದೆವು. ನಮ್ಮ ಬಳಿ 13 ಇದ್ದರು. ಇನ್ಶಾ ಅಲ್ಲಾ, ನೀವು ಬರೆದಿಟ್ಕೊಳ್ಳಿ. ಅಲ್ಲಾಹನ ಮೇಲೆ ಭರವಸೆ ಇಡುತ್ತಿದ್ದೇನೆ ಮತ್ತು ಇದನ್ನು ಹೇಳುತ್ತಿದ್ದೇನೆ ಇಂದು ನಾವು. ನನಗೆ 25ರ ನಿರೀಕ್ಷೆ ಇದೆ, ಆದರೆ ನಾವು 20 ಕ್ರಾಸ್ ಮಾಡ್ತೇವೆ ಇನ್ಶಾ ಅಲ್ಲಾ.